PUC सेकेंड ईयर तृतीय भाषा साहित्य गौरव ये हिंदी साहित्य के बारे में आज तो फिर से विचार करेंगे, लेकिन यहाँ पर पहला लेसन सुजान भगत, ये सुजान भगत के द्वारा लिखी हुई ये कहानी लिखी है प्रेमचंद के द्वारा। इसके लिए आप सभी को इस वीडियो के साथ वापस सभी छात्रों को स्वागत करता हूं। लेकिन इस कहानी में जो अंतिम भाग पांचवा, वो पांचवा की पार्ट में या भाग में क्या हो सकता है उसके बारे में विचार करेंगे। लेकिन जो बैक वीडियो में हम यहाँ पर सुजान ने स्वयं आप ही मन में विचार करने के बाद अपने खेत को जाता है। वहाँ पर उन्होंने मेहनत के रूप से या परिश्रम के रूप से काम करता है। वो काम करने के बाद उनका खेत किस तरह हो गई थी, वो कटोरी के रूप में बनी हुई है। और इसके साथ सुजान भगत वो समय का जो परिपालन न करते हुए वो व्यक्ति काम करता है, और उनका जो अलग खेतों में कार्मिकों ने काम करते करते वो थकावट आकर वो विश्रांति लेने के लिए बैठता है। लेकिन यहाँ पर सुजान न बैठती है। उनका बेटा को जो बुला को भी तक हो जाती है, लेकिन वो बोला, दादा समय बहुत हो गई है, टाइम बहुत हो गई है, इसके लिए ये काम करना छोड़ जाने तो अच्छा हो सकता है, या बैल छोड़कर दीजिए। जिस तरह कहने के बाद सुजान भगत ने, अच्छा आपको बैल छोड़कर घर को ले जाओ, मैं यहाँ पर थोड़ा डांडिया है, वो डांडे बाहर फेंक कर मैं घर को आता हूँ, जिस तरह कहती है। वही समय वो सभी डांडे को फेंक कर सुजान घर को आती है। वो घर में जो खाना खाकर बैल को जो मसाज करने का काम है वो काम प्रारंभ करता है। वहाँ पर बैल भी जो बहुत दिनों की सुख है वो प्राप्त कर लेती है। उसके बाद सुजान ने वापस वो बैल लेकर, हल लेकर खेत को जाती है। यह दृश्य उनका बेटा बुलाने देखकर वहाँ सो जाती है। जिस तरह जो बैकी ही वीडियो में ये विषय समाप्त हो गई है। लेकिन आज क्या होता है उसके बारे में विचार करेंगे। सुजान भगत इस नवीन उत्साह पर गांव की टिकिया हुई। सुजान भगत का ये नवीन उत्साह है उनके पास। वो नवीन उत्साह के साथ ही सुजान भगत ने, उनका खेत है, वो खेत में काम करने का जो समय है वो समय देखकर, काम करने का जो अवधि देखकर अलग कार्मिकों ने टिकाई जाती है।
ಸುಜಾನ್ ಭಗತ್ನಲ್ಲಿ ಇರುವಂತಹ ಒಂದು ಉತ್ಸಾಹತೆ ಹುರುಪು ಅನ್ನುವಂಥದ್ದು ಹೆಂಗಿತ್ತು ಅಂತಂದರೆ, ಕಂಟಿನ್ಯೂ ಆಗಿ ದಗದವನ್ನು ಮಾಡ್ತಾ ಇದ್ದ, ಕೆಲಸವನ್ನು ಮಾಡ್ತಾ ಇದ್ದ. ಆ ಕೆಲಸ ಮಾಡುವಂತಹ ಸಮಯವನ್ನು ನೋಡಿಕೊಂಡು ಅವರ ತೋಟದ ಸುತ್ತಮುತ್ತಲಿರುವಂತಹ ಜನರೇನು ಅದರಲ್ಲ, ಅವರು ಏನು ಮಾಡ್ತಿದ್ರು ಅಂತಂದರೆ ಇವನ ಬಗ್ಗೆ ಟೀಕೆಗಳನ್ನು ಮಾಡ್ತಾಯಿದ್ರು. ಅವನನ್ನು ಒಂದು ರೀತಿಯಿಂದ ತುಚ್ಛ ನುಡಿಗಳಿಂದ ಮಾತಾಡ್ತಾ ಇದ್ರು, ಅವನಿಗೆ ಕೆಟ್ಟ ನುಡಿಗಳಿಂದ ಮಾತಾಡ್ತಾ ಇದ್ರು, ಅವನ ಬಗ್ಗೆ ಟೀಕೆ ಟಿಪ್ಪಣಿಯನ್ನು ಮಾಡ್ತಾ ಇದ್ರು, ತಮ್ಮಲ್ಲೇ ಪರಸ್ಪರವಾಗಿ ಮಾತಾಡ್ಕೋತಿದ್ರು ಅಂತ. ನಿಕಲ್ ಗೈ ಸಾರಿ ಭಕ್ತಿ, जो सुजान के पास भक्ति है वो सभी भक्ति क्या हो गई है, निकल गई है. ನೋಡಿ ಇಂತಿಂಥ ಮಾತುಗಳನ್ನು ಮಾತಾಡ್ತಾರೆ ಅವರು. ಸುಜಾನನು ಇವತ್ತು ಆ ಭಗವಾನನ ಭಕ್ತಿಯನ್ನು ಒಲಿಸಿಕೊಳ್ಳುವಗೋಸ್ಕರವಾಗಿ ಆ ಭಗವಾನನ ಭಕ್ತರೇನಾಗಿದ್ದಲ್ಲ, ಇವತ್ತು ಏನಾಗಿ ಹೋಗ್ಬಿಟ್ಟಿದೆ ಅಂತಂದ್ರೆ ಅದೆಲ್ಲ ಹೋಗ್ಬಿಟ್ಟದ ಅಂತ. ಇವ ಯಾತ್ರ ಭಕ್ತ ಅಂತ ನಾವು ಇಂಥವ್ರು ಎಷ್ಟೋ ಮಂದಿ ಹೋಗ್ಯಾರ, ಅದು ನೀಗ್ಲಾರ್ಬಿಟ್ಟಿಗೆ ಮತ್ತು ಹೊಳಿ ಇಲ್ಲೇ ಹೊಲಕ್ಕೆ ಬಂದ ನೋಡಿ ಇವ ಅಂತ. ಈ ರೀತಿಯಾಗಿ ಕೆಟ್ಟ ನುಡಿಗಳಿಂದ ಮಾತನಾಡುವಂಥ ಮಾತುಗಳು ಸುಜಾನನಿಗೆ ಕೇಳಿಸ್ತಿದ್ದು ಅಂತ. ಏಕೆಂದರೆ ನಮ್ಮ ನೆರೆಹೊರೆಯವರು ಸುಮ್ಮನೆ ಕೊಂಡ್ರಲ್ಲ, ನಾವು ಏನಾದರೂ ಒಂದು ಕಾರ್ಯವನ್ನು ಮಾಡಿ ಪುನಃ ಮತ್ತೆ ನಮ್ಮ ದೊಡ್ಡದಾಗ ನಾವು ಕೆಲಸ ಮಾಡ್ಲಿಕ್ಕೆ ಬಂದೆವು ಅಂತಂದ್ರೆ ನಮಗೆ ಗೊತ್ತಿತ್ತು ರೀ ಇದು ಭಾಳ ದಿವಸ ಆಗಲ್ಲ ಅನ್ನೋದು. ಅದಕ್ಕಾಗಿ ನಾವು ಹೋಗಲಿಲ್ಲ, ನಾವೆಲ್ಲ ಇಲ್ಲೇ ಮಾಡ್ಕೋತ ನಮ್ಮ ತೊಳೆದಾಗ ದುಡ್ಕೋತ ಕೂತೇವು. ಇವಾಗ 3 ದಿವಸ ಹೋದ, 4ನೇ ದಿವಸ ಮತ್ತೆ ಹೊಲದಾಗೆ ಬಂದು ನಿಂತ. ನೋಡು ಇವಂದೆಂಥ ಭಕ್ತಿ, ಇಂಥ ಡಾಂಬಿಕ ಭಕ್ತಿಗಳು ಈ ಜಗತ್ತಿನಾಗಿ ಎಷ್ಟೋ ಜನರು ತುಂಬ್ಯಾರ ಅನ್ನುವಂಥ ನಿಟ್ಟಿನೊಳಗೆ ಆ ಸುಜಾನನಿಗೆ ಆ ಸುತ್ತಮುತ್ತಲಿರುವಂತಹ ಜನರು ಏನು ಮಾಡ್ತಾಯಿದ್ರು ಅಂತಂದರೆ ಟೀಕೆಗಳನ್ನು ಮಾಡ್ತಾಯಿದ್ರು ಅವನಿಗೆ. ಬನಾ ಹುವಾ ಥಾ ಮಾಯಾ ಮೇ ಪಾಸಾ ಹುವಾ ಹೈ. ಇವಾಗ ಹಿಂಗದಾನ ಅಂತಂದರೆ ಮಾಯಾ ಮೇ ಪಾಸಾ ಹುವಾ ಹೈ. ಪಾಸಾ ಅಂದ್ರೆ ಬಂಧನ ಅಂತ ಬರುತ್ತೆ. ಈ ಮಾಯಾ ಪ್ರಪಂಚ ಅನ್ನುವಂಥದ್ದೇನದಲ್ಲ, ಈ ಮಾಯಾ ಪ್ರಪಂಚದ ಒಂದು ಬಂಧನದಲ್ಲಿ ಈ ಸುಜಾನ್ ಅನ್ನುವಂಥವ ಸಿಲುಕಿ ಹಾಕಿಕೊಂಡಿದ್ದಾನೆ. ಅದರಿಂದ ಹೊರಗೆ ಬರಬೇಕು ಅಂತ ಆಗಲ್ಲ. ಭಾಳ ಜನರು ನೋಡ್ಕೊಂಡಿದ್ದೀವಿ ನಾವು ಹಿಂದೆ. ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು, ಅವರು ಆ ದೇವ್ರ ಭಕ್ತರಾದರು, ಇವರು ಈ ಭಗವಾನನ ಭಕ್ತರಾದರು, ಅವರು ಆ ಪರಮಾತ್ಮನ ಭಕ್ತರಾದರು. ಹೀಗೆ ನೂರಾರು ಥರದ ಒಂದು ಡಾಂಬಿಕ ಭಕ್ತರೇನದಾರಪ್ಪ ಅಂತಂದರೆ ಭಾಳ ಸಾಕಷ್ಟು ಜನರು ತುಂಬಿಕೊಂಡದಾರ. ಇದು ಹಿಂಗದಪ್ಪ ಅಂತಂದರೆ ಸಂಸಾರ ಅನ್ನುವಂಥದ್ದು ಒಂದು ಮಾಯಾ ಪ್ರಪಂಚವಿದ್ದಂತೆ ಅಂತೆ. ಆ ಮಾಯಾ ಪ್ರಪಂಚದಲ್ಲಿ ಸುಜಾನ ಏನಾಗಿಬಿಟ್ಟಾನಪ್ಪ ಅಂತಂದ್ರೆ ಬಂಧನ ಆಗಿಬಿಟ್ಟಾನ, ಅದರೊಳಗೆ ತಲ್ಲೀನಾಗಿಬಿಟ್ಟಾನ. ಅದರಿಂದ ಅವನಿಗೆ ಹೊರಗೆ ಬರಬೇಕು ಅಂದ್ರೆ ಆಗಲ್ಲ, ಸಾಧ್ಯ ಇಲ್ಲ ಅಂತ ಈ ಒಂದು ತುಚ್ಛ ನುಡಿಗಳು ಅಂತ ಹೇಳ್ತಾ ಇದ್ದೀವಲ್ಲ, ಟೀಕೆ ಅಂತ ಹೇಳ್ತಾ ಇದ್ದೀವಲ್ಲ, ಅದು ಮಾತಾಡ್ತಾ ಇದ್ರು. ಆದ್ಮಿ ಕಹೋಕಿ ಬೋತ್ ಹೇ. ಇವ ಈ ರೀತಿಯಾಗಿ ಕೆಲಸ ಏನು ಮಾಡ್ತಾನಲ್ಲ, ಇವ ಏನು ಮನುಷ್ಯ ಅದಾನ, ಏನು ರಾಕ್ಷಸ ಅದಾನ ಅಂತ. ಏಕೆಂತಂದರೆ ಅವನಿಗೆ ದಣಿವು ಅನ್ನುವಂಥದ್ದಿಲ್ಲ, ವಿಶ್ರಾಂತಿ ಅನ್ನುವಂಥದ್ದಿಲ್ಲ, ನೀರು ಅನ್ನುವಂಥದ್ದಿಲ್ಲ, ನೆರಳು ತಗೋಬೇಕಪ್ಪ ನೆರಳಿನ ಬಡ್ಡಾಗ ಸ್ವಲ್ಪ ಕುಂಡ್ರಬೇಕು ಅನ್ನುವಂಥದ್ದಿಲ್ಲ. ಏನೂ ಇಲ್ಲದೆ ಹೊಲಕ್ಕೆ ಬಂದ ಕೆಲಸ ಚಾಲು ಮಾಡ್ದ ಅಂತಂದ್ರೆ ಸೂರ್ಯ ಮುಳುಗ ತನಕ ಮಾಡೋದೇ ಮಾಡ್ತಾನ ಅಂತಂದ್ರೆ ಇವೇನು ಮನುಷ್ಯ ಅದಾನ, ಏನು ಮನುಷ್ಯನ ಬದಲೇ ರಾಕ್ಷಸ ಅದಾನೇನು ಅನ್ನುವಂಥ ಲೆಕ್ಕದೊಳಗೆ ಅಲ್ಲಿ ಇರುವಂಥ ಏನು ರೈತರು ಅದಾರಲ್ಲ, ಅವನ ಹೊಲದ ಸುತ್ತಮುತ್ತ ಆ ರೈತರು ಮಾತಾಡ್ತಾ ಇದ್ದಾರೆ. ಆ ರೈತರು ಆ ರೀತಿಯಾಗಿ ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ಆ ರೀತಿಯಾಗಿ ಕಟ್ಟು ನುಡಿಗಳು ಅಂತ ಹೇಳ್ತಿದ್ದೀವಲ್ಲ, ನಿಂದನೆ ಅಂತ ಕರಿತಾ ಇದ್ದೀವಲ್ಲ, ಅಂತಹ ಶಬ್ದಗಳನ್ನು ಬಳಸಿ ಆ ಸುಜಾನನಿಗೆ ಹೇಳ್ತಾ ಇದ್ದಾರೆ ಅಂತಂದರೆ, ಸುಜಾನನ ಅಂಥ ಮಾತುಗಳನ್ನು ಕೇಳಿಸ್ಕೊಂಡು ಅವನ ಮನಸ್ಸಿಗೆ ಹೆಂಗೆ ಆಗಿರ್ಬೇಕಲ್ಲ, ಆ ಯಾವವು ತಲೆ ಕೇಳಿಸ್ಕೊಳ್ಳಲ್ಲ. ಏಕಂತಂದರೆ ಅವನ ಹತ್ರ ಏನದಪ್ಪ ಇವಾಗ ತಾಳ್ಮೆ ಅನ್ನುವಂಥದ್ದಿದೆ. ಸುಜಾನ ನಿಜವಾಗಲೂ ತೋಟದಲ್ಲಿ ಕೆಲಸ ಮಾಡ್ತಾನಪ್ಪ ಅಂತಂದರೆ ಅವನು ಆ ಒಂದು ಭಗವಾನನ ಭಕ್ತನೇನು ಅದಾನಲ್ಲ, ಅದನ್ನು ಬಿಟ್ಟು ಹೊರಗೆ ಬಂದಿಲ್ಲ, ಇಲ್ಲಿ ತನಕ ಭಕ್ತನೇ ಆಗಿದ್ದಾನೆ. ಹಾಗಾದರೆ ಭಕ್ತರಾಗಿರ್ತಕ್ಕಂಥವ್ರು ಏನು ಮಾಡಬೇಕು, ಈ ಕ್ರೋಧ ಅನ್ನುವಂಥದ್ದು ತ್ಯಜಿಸಬೇಕು ಅಂತ ಮೊದಲೇ ಹೇಳೇನ. ಅವ ಕ್ರೋಧ ಯಾವಾಗಲೂ ಹೋಗಿಬಿಟ್ಟದ, ಅವನು ಬಲ್ಲಿದ ಸಿಟ್ಟು ಅನ್ನುವಂಥದ್ದೆಲ್ಲ ಹೋಗಿಬಿಟ್ಟದ. ಇವರು ಆತ ಮಾತಾಡ್ತಕ್ಕಂಥ ಮಾತುಗಳೇನದಾವಲ್ಲ, ಅವ ಮಾತುಗಳನ್ನೇ ಹಿಂಗೆ ಮಾಡ್ತಾನವ ಅಂತಂದರೆ ನಕ್ಕೊಂತ ಸ್ವೀಕಾರ ಮಾಡ್ತಾ ಇದ್ದಾನೆ. ಅದಕ್ಕೆ ಕೋಪ ಅನ್ನುವಂಥದ್ದು ಅವನ ಹತ್ರ ಬರಲ್ಲ. ಇಲ್ಲಪ್ಪ ನೀವು ಅನ್ನೋದು ಸರಿ ಇದೆ,
ನೀವು ನನ್ನ ಹಿತಕ್ಕಾಗಿ ಹೇಳ್ತಾ ಇದ್ದೀರಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾನೆ. ವಿನಃ ಅವನಲ್ಲಿ ಕೋಪ ಅಂತ ಬರಲ್ಲ. ಏಕೆಂದ್ರೆ ನಿಜವಾಗಿರುವಂಥ ಭಕ್ತನು ಅಂಥ ಗುಣವನ್ನು ಹೊಂದಿಕೊಂಡಿರ್ತಾನ. ಎಲ್ಲವೂ ಹಿಂಗೆ ಸ್ವೀಕಾರ ಮಾಡ್ಕೊತಾನ ಅವನು ಅಂತಂದರೆ ನಗುತ್ತಾ ನಗುತ್ತಾ ಅತಿ ಆನಂದದಿಂದ ಅತಿ ಸಂತೋಷದಿಂದ ಅದನ್ನು ಸ್ವೀಕಾರ ಮಾಡ್ಕೊತಾನೆ. ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ನಿಜವಾದ ಭಕ್ತರು ಅಂತ ಕರಿತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಮಗರ್ ಭಗತ್ ಜಿ ಕೆ ದ್ವಾರ ಪರ್ ಅಬ್ ಫಿರ್ ಸಾಧು ಸಂತ್ ಆಸಾನ್ ಜಮಾಯೆ ದೇಖೆ ಜಾತಿ ಹೇ. ಇಷ್ಟು ಆದರೂ ಸುಜಾನನು ಹೊಲಕ್ಕೆ ಹೋಗಿ ಮುಂಜಾನೆ ಹೋದ್ನಂದ್ರೆ ರಾತ್ರಿ ಬೆಳಗ್ಗೆ ನಾನು ಮತ್ತು ಚಂತನ ದುಡುಗುರು ಬಳಕನು ಆ ಮನೆ ಮುಂದೆ ಏನಾಗ್ತಿತ್ತು ಅಂತಂದರೆ ಈ ಸಾಧು ಸಂತರು ಅಂತ ಏನೋ ಅವನ ಸಂಘ ಇತ್ತಲ್ಲ ಅವರೆಲ್ಲರೂ ಮನೆಯ ಮುಂದೆ ಬಾಗಿಲ ಮುಂದೆ ಹಾಜರಿರ್ತಾ ಇದ್ರು. ಅವರು ಬರ್ತಾ ಇದ್ರು ಅಂತ. ಅವರು ಎದಕ್ಕೆ ಬರ್ತಾ ಇದ್ರು, ಮುಂದೆ ಏನಾಗುತ್ತೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ಉನ್ಕ ಆಧಾರ ಸಮ್ಮಾನ ಹೋತಾ ಹೇ. ಸುಜಾನ ಚಂತನ ಹೊಲದಾಗ ದುಡಿತಾ ಇದ್ದ, ಚಂತನ ಬೆವರು ಸುರಿಸಿ ದುಡಿತಾ ಇದ್ದ. ಸ್ವಲ್ಪವೂ ವಿಶ್ರಾಂತಿ ತೆಗೆದುಕೊಳ್ತಾ ಇರಲಿಲ್ಲ. ಹೊತ್ತು ಮುಡಿಗೆ ಮನೆಗೆ ಬರೋರೊಳಗಾಗಿ ಸಾಧು ಸಂತರು ಮನೆಯ ಬಾಗಿಲ ಮುಂದೆ ಕುಂತ್ಕೋತಾ ಇದ್ರು. ಕುಂತ್ಕೊಂಡ ಬಳಿಕ ಅಷ್ಟು ಹೈರಾಣ ಆಗಿತ್ತು ಅನ್ನುವಂಥದ್ದು ಪರಿವು ಇಲ್ಲದೆ ಅಲ್ಲಿ ಬಂದಿರತಕ್ಕಂಥ ಸಾಧು ಸತ್ಪುರುಷರೇನದಾರಲ್ಲ ಅವರನ್ನು ಆಧಾರದಿಂದ ಸ್ವಾಗತ ಮಾಡ್ಕೊತಾ ಇದ್ದ, ಅವರನ್ನು ಬರಮಾಡಿಕೊಳ್ತಾ ಇದ್ದ, ಅವರ ಯೋಗಕ್ಷೇಮವನ್ನು ವಿಚಾರ ಮಾಡ್ತಾ ಇದ್ದ. ಅವರಿಗೇನು ಕುಂದು ಕೊರತೆಗಳದವಲ್ಲ ಆ ಕುಂದು ಕೊರತೆಗಳನ್ನು ನೆಗೆಸ್ತಾ ಇದ್ದ. ಈ ರೀತಿಯಾಗಿ ಸುಜಾನನು ಇನ್ನೂ ಆದರೂ ಆ ಒಂದು ಚೇತನ ಜಗತ್ತು ಅಂತ ಏನಿದೆಯಲ್ಲ ಪರಮಾತ್ಮನನ್ನು ಒಲಿಸ್ಕೊಳ್ಬೇಕಾಗಿರುವಂಥ ಏನು ಮಾರ್ಗ ಅಂತ ಇದೆಯಲ್ಲ ಆ ಮಾರ್ಗದಲ್ಲಿ ಇದ್ದಾನೆ ಹೊರತು ಅದನ್ನು ಬಿಟ್ಟು ಹೊರಗೆ ಬಂದಿಲ್ಲ. ಅವ ಮನೆಗೆ ಬಂದಿರತಕ್ಕಂಥ ಸಾಧು ಸತ್ವರಿಗೂ ಸಹಿತವಾಗಿ ಅಷ್ಟೇ ಒಂದು ಆತಿಥ್ಯತನದಿಂದ ಅವರನ್ನು ಸ್ವೀಕಾರ ಮಾಡ್ಕೊಳ್ತಾ ಇದ್ದಾನೆ, ಬರಮಾಡಿಕೊಳ್ತಾ ಇದ್ದಾನೆ ಅಂತ. ಅಬ್ಕಿ ಉನ್ಕಿ ಖೇತಿನೇ ಸೋನಾ ಉಗ್ಲಾ ದಿಯಾ ಹೇ. ಇವತ್ತು ಪುನಃ ಅವನ ಕೆಲಸ ಮಾಡಿದ್ದರಿಂದ ಅವನ ತೋಟದಲ್ಲಿ ಏನಾಗ್ತಾ ಇದೆ ಅಂತಂದರೆ ಬಂಗಾರದ ಬೆಳೆಯನ್ನು ಬೆಳೆದುಕೊಳ್ತಾ ಇದ್ದಾನೆ. ಬಂಗಾರದ ಬೆಳೆ ಅನ್ನುವಂಥದ್ದು ಬೆಳೆದುಕೊಳ್ತಾನೆ. ಇದರ ತಾತ್ಪರ್ಯ ಏನು, ಇದರ ಹಿನ್ನೆಲೆ ಏನು ಅಂತಂದರೆ ಅಷ್ಟೊಂದು ಅಧಿಕವಾಗಿರುವಂಥ ರೀತಿಯಲ್ಲಿ ಸಂಪಾದನೆಯನ್ನು ಮಾಡ್ತಾ ಇದ್ದಾನೆ. ಯಾರು ಇವ ಬಿಟ್ಟು ಹೋದ ನಂತರ ಹೊಲದಾಗ ಒಂದು 4 ಮನನೂ ಆಗ್ತಿರ್ಲಿಲ್ಲಲ್ಲ. ಜೋಳ ಗೋಧಿ ಇಂಥ ದವಸ ಧಾನ್ಯಗಳು ಒಂದು ಅರ್ಧ ಚೀಲನೂ ಆಗ್ತಿರ್ಲಿಲ್ಲಲ್ಲ. ಯಾವಾಗ ಇವ ತನ್ನ ತೋಟದಲ್ಲಿ ದುಡಿಲಿಕ್ಕೆ ಪ್ರಾರಂಭ ಮಾಡ್ದ, ಇವತ್ತಿನ ದಿವಸ ಆ ತೋಟದಾಗ ಅರ್ಧ ಚೀಲ ಆಗುವಂಥ ತೋಟದಾಗ 10 ಚೀಲ 20 ಚೀಲ ದವಸ ಧಾನ್ಯಗಳನ್ನು ಬೆಳಿಲಿಕ್ಕೆ ಪ್ರಾರಂಭ ಮಾಡದ. ಇದಕ್ಕೆ ತಾತ್ಪರ್ಯ ಏನಂತ ಕೊಡ್ತಾರ ಅಂತಂದರೆ ಅವನು ಇವತ್ತಿನ ತೋಟದಲ್ಲಿ ಬಂಗಾರದ ಬೆಳೆಯನ್ನು ಬೆಳೀತಾ ಇದ್ದಾನೆ. ಅಂದ್ರೆ ಅಷ್ಟೊಂದು ತೋಟವನ್ನು ಸುಧಾರಣೆ ಮಾಡ್ಕೊಂಡಿದ್ದಾನೆ. ಬಂಗಾರವನ್ನು ಬಿತ್ತಿ ಬಂಗಾರವನ್ನು ಬೆಳೆದುಕೊಳ್ಳುವಂಥ ರೀತಿಯಲ್ಲಿ ತೋಟವನ್ನು ಸುಧಾರಣೆ ಮಾಡ್ಕೊಂಡಿದ್ದಾನೆ. ಅದರಿಂದ ಅವನ ಹೊಲಕ್ಕೆ ಏನಾಗ್ತಾ ಇದೆ ಅಂತಂದರೆ ದೊಡ್ಡದಾಗಿರುವಂತಹ ಪ್ರಮಾಣದಲ್ಲಿ ಅಧಿಕ ಪ್ರಮಾಣದಲ್ಲಿ ಒಂದು ಸಂಪತ್ತು ಅನ್ನುವಂಥದ್ದು ಮನೆಗೆ ಹರಿದು ಬರ್ತಾ ಇದೆ ಅಂತ. ಅವರ ಬಕೀರ್ ಮೇ ಅನಾಜ್ ರಖನೆ ಕಿ ಜಗಹ ನಹಿ ಮಿಲ್ತಿ. ವಕಾರ ಅನ್ನುವಂಥದ್ದಲ್ಲ, ಆ ವಕಾರ ಅಂದ್ರೆ ಈ ದವಸ ಧಾನ್ಯಗಳನ್ನು ಸಂಗ್ರಹ ಮಾಡಿಡುವಂಥ ಒಂದು ಕೋಣೆ. ಆ ಕೋಣೆ ಇವತ್ತು ಆ ಒಯ್ದು ಬೆಳೆದಿರತಕ್ಕಂಥ ಮಾಲು, ಬೆಳೆದಿರತಕ್ಕಂಥ ಫಸಲು, ಬೆಳೆದಿರತಕ್ಕಂಥ ಸಂಪತ್ತು ಏನಿದೆ ಆ ಸಂಪತ್ತು ಒಯ್ದು ಆ ವಕಾರದಾಗ ಹೊಚ್ಚಬೇಕು ಅಂದ್ರೆ ಜಾಗ ಇಲ್ಲ ಅಂತ ಅಷ್ಟೊಂದು ಬೆಳೆ ಸಂಪತ್ತು ಬೆಳೀತಾ ಇದ್ದ ಅವನು. ತೊಗರಿ ಅಂತ ತಗೊಳ್ರಿ, ಗೋಧಿ ಅಂತ ತಗೊಳ್ರಿ, ಜೋಳ ಅಂತ ತಗೊಳ್ರಿ, ಹೀಗೆ A to Z ಯಾವುದೇ ಒಂದು ಸಂಪತ್ತನ್ನು ತೆಗೆದುಕೊಂಡಾಗ ಎಷ್ಟು ಬೆಳೀತಾ ಇದ್ದಾವ ಅಂತ ಹೇಳ್ತಾರೆ ಅವರು. ಅಂತಂದರೆ ಒಂದು ಮಾತಿನಲ್ಲಿ ಹೇಳ್ತಾರೆ ಅವರು, ವಕಾರ ಅಂತ ಏನು ಬರುತ್ತೆ ಆ ವಕಾರದಲ್ಲಿ ಅಥವಾ ದವಸ ಧಾನ್ಯಗಳನ್ನು ಸಂಗ್ರಹವಾಗಿಡುವಂಥ ಒಂದು ರೂಮ್ ಏನದಲ್ಲ ಆ ರೂಮ್ನಾಗ ಇವನು ಬೆಳೆದಿರ್ತಕ್ಕಂಥ ಬೆಳೆ ಹಚ್ಚಲಿಕ್ಕೆ ಜಾಗ ಇರಲಿಲ್ಲ ಅಂತ ಅಷ್ಟೊಂದು ಅಪಾರ ಪ್ರಮಾಣದಲ್ಲಿ ಆ ಸಂಪತ್ತು ಅನ್ನುವಂಥದ್ದು ಬೆಳಿಲಿಕ್ಕೆ ಯಾರು ಪ್ರಾರಂಭಿಸಿದ್ರು ಅಂತಂದರೆ ಸುಜಾನ ಪ್ರಾರಂಭಿಸಿದ. जिस खेत में 5 मन मुश्किल से होता था उसी खेत में अब इस 10 मन की उपजा हुई है. ನಿಮಗೆ ಆಗಲೇ ತಿಳಿಸಿದ ಹಾಗೆ ಯಾವ ಹೊಲದಲ್ಲಿ ಒಂದು 5 ಮನ ಆಗಬೇಕು ಅಂತಂದ್ರೆ ಆಗ್ತಿರ್ಲಿಲ್ಲ, ಸಾಕಾಗಿ ಹೋಗ್ತಿತ್ತು. 5 ಸೊಲಿಗೆ 5 ಮನ ಅಂತ ಬರುತ್ತೆ. 5 4 20 ಅಂತ ಹೇಳ್ತಾ ಇದ್ದೀವಿ. 5 4 20 ಸೊಲಿಗೆ ಆ ಒಂದು ದವಸವನ್ನು ಬೆಳಿಬೇಕು ಅಂತಂದ್ರೆ ಆಗ್ತಿರ್ಲಿಲ್ಲ. ಇವತ್ತು ಅದೇ ಜಮೀನದಲ್ಲಿ
ಎಷ್ಟು ಅಂತಂದರೆ ಅದರ 3-4 ಪಟ್ಟು ಅಂತ ಹೇಳ್ತಾ ಇದ್ದೀವಿ. 20 ಸೊಲಿಗೆ ಬೆಳೆಯುವಂಥ ಜಾಗದಲ್ಲಿ ಇವತ್ತು 100-120 ಸೊಲಿಗೆ ದವಸ ಧಾನ್ಯವನ್ನು ಬೆಳೀತಾನಪ್ಪ ಅಂತಂದರೆ ಇವನ ಪರಿಶ್ರಮ, ಇವನು ಮಾಡುವಂಥ ಕಾರ್ಯ, ಅದರ ಮೇಲೆ ಇಡುವಂಥ ನಂಬಿಕೆ ಯಾವ ತೆರನಾಗಿ ಇತ್ತು ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಹಾಗೆ ಆ ತೋಟವನ್ನು ಸುಧಾರಣೆ ಮಾಡಿ ಅದರ ಮೇಲೆ ನಂಬಿಕೆ ಅನ್ನುವಂಥದ್ದಿಟ್ಟು ಆ ಬೆಳೆಯನ್ನು ಬೆಳೀತಾ ಇದ್ದ ಯಾರು? ಸುಜಾನ್ ಅನ್ನುವಂಥ ವ್ಯಕ್ತಿ. ಚೌತ್ಕ ಮಹಿನಾ ಥಾ, 4ನೇ ತಿಂಗಳು ಅನ್ನುವಂಥ ನಡೀತಾ ಇತ್ತು. ಗ್ಯಾಲಿಹನೋ ಮೇ ಸತಯುಗ್ ಕಾ ರಾಜ್ ಥಾ, ಜಗಹ ಜಗಹ ಅನಾಜ್ ಕೆ ಢೇರ್ ಲಗೆ ಹುಯೇ ಥೇ. ಈ ಸುಗ್ಗಿ ಅಂತ ಕರೀತಾ ಇದ್ದೀವಲ್ಲ ನಾವು, ಸುಗ್ಗಿ ಕಾಲ ಅಂತ ಕರಿತಾ ಇದ್ದೀವಿ. ಆ ಸುಗ್ಗಿ ಕಾಲದಲ್ಲಿ ಪ್ರತಿಯೊಬ್ಬರು ಹೊಲದಾಗ ಏನಿರ್ತಾವಂದ್ರೆ ದವಸ ಧಾನ್ಯಗಳು ಬೆಳೆದು ನಿಂತಿರ್ತಾವೆ. ಬೇಸಿಗೆ ಕಾಲ ಅಲ್ಲ, ಬೇಸಿಗೆ ಕಾಲದಲ್ಲಿ ಎಲ್ಲ ರಾಶಿ ಮಾಡ್ಕೊಂಡು ಮನೆಗೆ ಬಂದಿರ್ತೀವಿ ನಾವು. ಸುಗ್ಗಿ ಕಾಲ ಅಂತ ಬರುತ್ತೆ. ಅಪ್ ಟು ಅದನ್ನು ಏನು ಮಾಡ್ತೀವಿ, ಎಲ್ಲ ಅಮಾವಾಸ್ಯದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಜನವರಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಜನವರಿಯಿಂದ ಅಂದರೆ ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಈ 4 ತಿಂಗಳುಗಳೇನದಾವಲ್ಲ, ಈ 4 ತಿಂಗಳ ಅವಧಿಗೆ ನಾವೇನಂತ ಕರಿತೀವಿ ಅಂದ್ರೆ ಸುಗ್ಗಿ ಕಾಲು ಅಂತ ಕರಿತಾ ಇದ್ದೀವಿ. ರೈತರು ತಾವು ಹೊಲದಲ್ಲಿ ಬಿಟ್ಟಿರ್ತಕ್ಕಂಥ ಅಥವಾ ತಾವು ಆ ಹೊಲದಲ್ಲಿ ಹಾಕಿರ್ತಕ್ಕಂಥ ಬೆಳೆ ಬೆಳೆದು ಅದನ್ನು ಇವತ್ತು ಪೈರಿಗೆ ಬಂದಿರ್ತದ, ಅದು ಎಲ್ಲವನ್ನು ರಾಶಿ ಮಾಡಿಕೊಂಡು ಮನೆಗೆ ಬರುವಂಥ, ತೆಗೆದುಕೊಂಡು ಬರುವಂಥ ಒಂದು ಸಮಯ ಏನಿರುತ್ತೆ, ಆ ಸಮಯಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸುಗ್ಗಿ ದಿನ ಅಂತ ಕರಿತಾ ಇದ್ದೀವಿ. ಅಂಥ ಒಂದು ಅವಧಿಯಲ್ಲಿ ಎಲ್ಲರೂ ಹೊಲದಲ್ಲಿ ಏನಾಗ್ತಾ ಇದ್ದು ಅಂದರೆ ಬೆಳೆ ಅನ್ನುವಂಥದ್ದು ಹಾಗೆಯೇ ಬೆಳೀತಾ ಇದ್ರು ಅಂತ. यही समय है जब कृषकों को भी थोड़ी देर के लिए अपना जीवन सफल मालूम होता है. ನಾವು ಬೆಳೆದಿರತಕ್ಕಂಥ ಬೆಳೆ ಇಷ್ಟು ಪ್ರಮಾಣದಲ್ಲಿ ಬಂತು, ನಮ್ಮ ಸಫಲತೆ ಇಷ್ಟು ಆಯಿತು ಅನ್ನುವಂಥದ್ದೇನದಲ್ಲ, ಪ್ರತಿಯೊಬ್ಬ ರೈತರಿಗೆ ಏನಾಗ್ತದೆ ಅಂತಂದ್ರೆ ಆ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ, ಇವತ್ತು ನಮ್ಮ ಹೊಲ ಇಷ್ಟು ಬೆಳೀತು, ನಮ್ಮ ತೋಟ ಇಷ್ಟು ಬೆಳೀತು, ನಾವು ಇಷ್ಟು ಬಿಟ್ಟಿದ್ದೆವು, ಹಾಗಾದ್ರೆ ಅದರ ಫಲವತ್ತತೆ ಅನ್ನುವಂಥದ್ದು ಇಷ್ಟು ಬಂತು. ಹೀಗೆ ಪ್ರತಿಯೊಬ್ಬರಿಗೂ ಏನಾಗುತ್ತೆ ಅದರ ಬಗ್ಗೆ ಗಮನಕ್ಕೆ ಬರುತ್ತೆ ಅಂತ. ಜಬ್ ಗರ್ವ ಸೆ ಉನ್ಕಾ ಹೃದಯ ಉಚಲ್ನೆ ಲಗ್ತಾ ಹೈ, ಆವಾಗ ಗರ್ವದಿಂದ ಹೇಳ್ಕೊಳ್ತಾ ಇದ್ದಾರೆ, ನಾನು ಇಷ್ಟು ಎಕರೆ ಜಮೀನದಲ್ಲಿ ಇಷ್ಟು ಜೋಳವನ್ನು ಬೆಳೆದೆ, ನಾನು ಇಂತಿಷ್ಟು ಪ್ರದೇಶದಲ್ಲಿ ಇಷ್ಟು ಕಬ್ಬನ್ನು ಬೆಳ್ಕೊಂಡೆ ಅಥವಾ ಇಷ್ಟು ಟನ್ ಕಬ್ಬು ಮಾರಾಟ ಮಾಡಿದೆ ಅನ್ನುವಂಥದ್ದು, ಇಷ್ಟು ಜಮೀನಿನಲ್ಲಿ ನಾನು ಇಷ್ಟು ಚೀಲ ಶೇಂಗಾ ಬೆಳೆದೆ ಅನ್ನುವಂಥದ್ದು ಅವರು ಏನು ಮಾಡ್ತಾರೆ ಅಂದರೆ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಏಕೆಂದರೆ ಅಷ್ಟು ಪರಿಶ್ರಮ ಪಟ್ಟು ದುಡಿದಿರ್ತಾರೆ, ಅದರ ಮೇಲೆ ಅಷ್ಟು ನಂಬಿಕೆ ಅನ್ನುವಂಥದ್ದು ಇರುತ್ತೆ. ಆ ಬಲವಾದ ನಂಬಿಕೆಯಿಂದ ಆ ಭೂಮಾ ಅನ್ನುವಂಥವಳು ಸೊಗಸಾಗಿರುವಂಥ ರೀತಿಯಲ್ಲಿ ಸಂಪತ್ತು ಅನ್ನುವಂಥದ್ದು ಒದಗಿಸಿಕೊಟ್ಟಾಗ ಅಲ್ಲಿರುವಂಥ ರೈತ ಏನು ಮಾಡ್ತಾನಪ್ಪ ಅಂತಂದರೆ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ, ಭೂಮಾತೆ ನನಗೆ ಇಂಥ ಒಂದು ಇಷ್ಟು ಎಕರೆ ಹೊಲದಲ್ಲಿ ಇಷ್ಟು ದವಸ ಧಾನ್ಯ ಅನ್ನುವಂಥದ್ದು ನನಗೆ ಕೊಟ್ಟಿದ್ದಾಳೆ ಅನ್ನುವಂಥ ಒಂದು ಅರ್ಥ ಏನಿದೆ ಅದು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾನೆ, ಗರ್ವದಿಂದ ಹೇಳ್ಕೊಳ್ತಾ ಇದ್ದಾನೆ. सुजान भगत टोकरी में अनाज भर भर कर देते थे और दोनों लड़के टोकरी लेकर घर में अनाज रख आते थे. ನೋಡಿ, ಇವತ್ತು ದಾನ ಅನ್ನುವಂಥದ್ದು ಮಾಡ್ತಾ ಇದ್ದಾನೆ. ಬಂದಿರತಕ್ಕಂಥ ಭಿಕ್ಷುಕರಿಗೆ, ಬಂದಿರತಕ್ಕಂಥ ಸಾಧು ಸತ್ಪುರುಷರಿಗೆ ಇವತ್ತು ದಾನ ಮಾಡ್ತಾ ಇದ್ದಾನೆ. ಹಿಂಗೆ ಅಂತಂದ್ರೆ ಆ ಮನೆಯಾಗಿರುವಂಥ ಬುಟ್ಟಿ ಏನದಲ್ಲ, ಬುಟ್ಟಿ ತುಂಬಿಕೊಂಡು ಒಯ್ದು ಬರಕತ್ತಿದ್ದ ಅವ್ರದ್ರ ಚಾದರದಲ್ಲಿ ಅವರು ತಂದಿರತಕ್ಕಂಥ ವಸ್ತುಗಳೇನದವಲ್ಲ, ಸಲಕರಣೆಗಳೇನದವಲ್ಲ, ಆ ಸಲಕರಣೆಗಳಲ್ಲಿ ಬುಟ್ಟಿ ತುಂಬಿ ಹಾಕ್ತಿದ್ದ ಅಂತ ಹೇಳ್ತಾರೆ. ಆ ಬುಟ್ಟಿ ಖಾಲಿ ಆದ ನಂತರ ಖಾಲಿ ಆಗಿರ್ತಕ್ಕಂಥ ಬುಟ್ಟಿ ಮತ್ತೆ ಮಕ್ಕಳು ಮನ್ಯಾಗ ಒಯ್ದು ಇಡ್ತಿದ್ರು. ಆ ಮನ್ಯಾಗ ಒಯ್ದು ಇಟ್ಟು ಬಳಕ ಮತ್ತೆ ತುಂಬಿಕೊಂಡು ಬರ್ತಿದ್ರು, ಮತ್ತೆ ಹಾಕ್ತಿದ್ರು. ಎಷ್ಟು ಹಾಕ್ತೀವಿ ಅನ್ನುವಂಥದ್ದು, ಎಷ್ಟು ದಾನ ಮಾಡ್ತೀನಿ ಅನ್ನುವಂಥದ್ದು ಸುಜಾನ ಕಲ್ಪನಾ ಸಹಿತ ಇರಲಿಲ್ಲ. ಆ ಕಲ್ಪನಾತೀತವಾಗಿರುವಂಥ ರೀತಿಯಲ್ಲಿ ಬೆಳೆದಿರತಕ್ಕಂಥ ಎಲ್ಲ ಬೆಳೆಯನ್ನು ಏನು ಮಾಡಿದ್ದಪ್ಪ ಅಂತಂದರೆ ಆ ಬರುವಂಥ ಭಿಕ್ಷುಕರಿಗೆ ದಾರಿ ಎರೀತಾ ಇದ್ದ, ಅದನ್ನು ಕೊಡ್ತಾ ಇದ್ದ, ಅದನ್ನು ಹಂಚ್ತಾ ಇದ್ದ ಅಂತ ಅರ್ಥ ಆಗುತ್ತೆ ಇಲ್ಲಿ. ಕಿತ್ನೆ ಹಿ ಬಾಂಟ್ ಅವ್ರ ಭಿಕ್ಷುಕ್ ಭಗತ್ ಜಿ ಕಿ ಗೆರೆ ಹುಯಿತೆ, ಈ ರೀತಿಯಾಗಿ ಹಂಚುವುದನ್ನು ನೋಡಿ ಇಡೀ ಜಗತ್ತಿನಾದ್ಯಂತದಲ್ಲಿ ಇರುವಂಥ ಎಲ್ಲ ಭಿಕ್ಷುಕರು ಏನು ಮಾಡಿದರು ಅಂತಂದರೆ ಆ ಸುಜಾನನ ಮನೆ ಅನ್ನುವಂಥದ್ದೇನಿದೆ, ಆ ಸುಜಾನನ ಮನೆಯ ಸುತ್ತೆಲ್ಲರೂ ಬಂದು ನಿಂತ್ಕೊಂಡು ಬಿಟ್ಟಿದ್ರು, ಗೇರ ಹಾಕಿದ್ರು ಅಂತ. ಅದನ್ನು ಎಷ್ಟೇ ಭಿಕ್ಷುಕರು ಅದಾರ ಅಂತ ನಾವೇನಾದರೂ ಕೌಂಟ್ ಮಾಡ್ತೀವಿ ಅಂತಂದರೆ ಸಾಧ್ಯ ಇಲ್ಲ. ಅನ್ಕೌಂಟೇಬಲ್ ಅಂತ ಹೇಳ್ತಾ ಇದ್ದೇವೆ ಅದಕ್ಕೆ. ಅಸಂಖ್ಯಾತ ರೀತಿಯಲ್ಲಿ ಭಿಕ್ಷುಕರು ಬಂದು ಮನೆ ಮುಂದೆ ಕೂತ್ಕೊಳ್ತಾ ಇದ್ರು. ಅವರಿಗೆ ಬುಟ್ಟಿಗಟ್ಟಲೆ ತುಂಬಿ ಆ ದವಸ ಧಾನ್ಯಗಳನ್ನು ದಾನ ಮಾಡುವಂಥ ಒಬ್ಬ ಕರ್ಣ ಇಲ್ಲಿ ಯಾರು ಅಂತಂದರೆ ಸುಜಾನ್ ಅಂತ ಹೇಳ್ತಾ ಇದ್ದೀವಿ.
ಉನ್ಮೆ ವಹ ಭಿಕ್ಷುಕ್ ಬಿ ಥಾ. ಅಷ್ಟೆಲ್ಲ ಭಿಕ್ಷುಕರು ಬಂದು ನಿಂತಿದ್ರಲ್ಲ, ಅಲ್ಲಿ ಇನ್ನೊಂದು ಅಂಶ ನೆನಪಿಗೆ ತರ್ತಾರೆ ಲೇಖಕರು. ಯಾರು ಅಂತಂದರೆ, ಮೊದಲು ಒಬ್ಬ ಭಿಕ್ಷುಕಿಯವರು ಮನೆಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಭಿಕ್ಷೆಯನ್ನು ನೀಡಿ ಅಂತಂದಾಗ ಆ ಮನೆಗಿರುವಂಥ ಒಂದು ಟೋಟ್ರಿ ತಗೊಂಡು, ಒಂದು ಬುಟ್ಟಿ ತಗೊಂಡು ಅದರಾಗ ಸ್ವಲ್ಪ ಕಾಳುಗಳನ್ನು ಹಾಕ್ಕೊಂಡು ತಂದು ನೀಡುವಂಥ ಅವಧಿಯಲ್ಲಿ ಯಾರು ಇದೇ ಬುಲ ಅನ್ನುವಂಥವ ಕೈಯಿಂದ ಬುಟ್ಟಿ ಕಸ್ಕೊಂಡು ಇದು ಒಳಗಿಟ್ಟು ತನ್ನ ಮನುಷ್ಯಗೆ ಹೆಂಗೆ ಬರುತ್ತೆ ಆ ರೀತಿಯಾಗಿ ಮಾತಾಡಿಸಿಕೊಂಡಿರ್ತಕ್ಕಂಥ ಅವಧಿಯಲ್ಲಿ ಯಾವ ಭಿಕ್ಷುಕ ಬಂದಿದ್ದ ಅದೇ ಭಿಕ್ಷುಕನು ಇವತ್ತಿನ ದಿವಸ ಮತ್ತೆ ಪುನಃ ಅಲ್ಲಿ ಬಾಗಿಲಲ್ಲಿ ವಾಪಸ್ಸಾಗಿದ್ದಾನೆ, ಅವನೇ ಬಂದಿದ್ದಾನೆ, ಅವನನ್ನೇ ಕೇಳ್ತಾ ಇದ್ದಾನೆ, ನೀನು ಒಮ್ಮೆ ಹಿಂದೆ ಬಂದಿದ್ದಲ್ಲ ಅನ್ನುವಂಥ ಮಾತು ಸುಜಾನನಿಗೆ ನೆನಪಾಗತ್ತೆ ಅಂತ. जो आज से 8 महीने पहले भगत के द्वार से ನಿರಾಶ್ ಹೋಗ್ಕರ್ ಲೌಟ್ ಗೈಹಾ ಥಾ. ಅವನಿಗೆ ಏನನ್ನ ನೀಡಲಿಕ್ಕಾಗಲಿಲ್ಲ. ಸುಜಾನೆ ಹೇಳ್ದ, ಏನಂತ ಹೇಳ್ದಪ್ಪ ಅಂದ್ರೆ, ಇವಾಗ ನನ್ನ ಕಡೆ ನೀಡಬೇಕು ಅಂದರೆ ಏನು ಸಂಪತ್ತಿಲ್ಲ, ನನ್ನ ಕಡೆ ನೀಡಬೇಕು ಅಂತಂದರೆ ಏನು ದವಸ ಧಾನ್ಯಗಳಿಲ್ಲ, ಅದಕ್ಕೆ ನೀನು ಇವತ್ತಿನ ದಿವಸ ಖಾಲಿ ಗೈಲಿ ವಾಪಸ್ ಹೋಗು, ಮುಂದೆ ಒಂದು ದಿನ ಯಾವಾಗಾದರೂ ಬರುತ್ತೆ, ಆ ದಿನ ಬಂದಾಗ ನಿನಗೆ ಕರೆದು ನಾನೇ ಸ್ವತಃ ದಾನ ಮಾಡ್ತೀನಿ ಅನ್ನುವಂಥ ನಿಟ್ಟಿನೊಳಗೆ ಸುಜಾನ್ ಅವನನ್ನು ವಾಪಸ್ ಕಳಿಸ್ತಿದ್ದ. ಆ ಭಿಕ್ಷುಕನಿಗೆ ನಿರಾಶೆ ಆಗಿತ್ತಲ್ಲ, ಆ ಘಟನೆ ಅನ್ನುವಂಥದ್ದು ಇಲ್ಲಿ ಪ್ರೇಮಚಂದ್ರ ಅವರು ಏನು ಮಾಡ್ತಾರಂದ್ರೆ ಓದುಗರಿಗೆ ಮತ್ತು ಕೇಳುಗರಿಗೆ ಅದನ್ನು ನೆನಪಿಸಿಕೊಡ್ತಾ ಇದ್ದಾರೆ. ಅಂದರೆ ಸುಜಾನನ್ನು ಯಾವ ರೀತಿಯಾಗಿ ಬದಲಾವಣೆ ಆದ, ಇವತ್ತಿನ ದಿವಸ ಅದೇ ಮಕ್ಕಳ ತಂದು ಕೈಯಾಗಿ ಬಂದಕ್ಕಿದ್ರೆ ದಾನ ಮಾಡುವಂತ ಅನಿಸ್ತಿದ್ರು. ಅವತ್ತು ಬ್ಯಾಡಂದ್ರು. ಯಾಕಂದ್ರು ಅಂದ್ರೆ ಅಲ್ಲಿ ಅಧಿಕಾರತ್ವ ಸ್ವಾಮಿತ್ವ ಅನ್ನುವಂಥದ್ದು ಆವಾಗ ಯಾರ್ದಿತ್ತು ಅಂದ್ರೆ ಮಕ್ಕಳದಿತ್ತು. ಇವಾಗ ಯಾರ್ದಂದ್ರೆ ಸುಜಾನಂದಿದೆ. ನೋಡಿ, ನಮ್ಮ ಹತ್ರ ಏನಾದರೂ ಇದ್ದಾಗ ಮಾತ್ರ ಎಲ್ಲ ಮಕ್ಕಳು, ಅನಂತರ ಮೊಮ್ಮಕ್ಕಳು, ಅನಂತರ ಹೆಂಡರು, ಅನಂತರ ಸಂಬಂಧಿಕರು ಬರ್ತಾ ಇದ್ದಾರೆ. ನನ್ನ ಹತ್ರನೇ ಏನೂ ಇರಲಿಲ್ಲ ಅಂತಂದರೆ ಒಬ್ಬರು ಬರಲ್ಲ, ಇವ್ರು ಯಾರೂ ಸಮೀಪ ಇರಲ್ಲ ಅಂತ. ನಿಮ್ಮ ಹತ್ರ 10 ರೂಪಾಯಿ ಇತ್ತು ಅಂತಂದ್ರೆ ಮಾತ್ರ ಏನಾಗುತ್ತೆ, ಎಲ್ಲರೂ ನನ್ನವರು ಅಂತಾರ. ನಿಮ್ಮ ಹತ್ರ ಏನೂ ಇರಲಿಲ್ಲಪ್ಪ ಅಂದ್ರೆ ಅವ ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರ. ಅದಕ್ಕೆ ಹಿಂದಕ್ಕೆ ಹಿರಿಯರು ಹೇಳಿದರು ಏನು ಅಂತಂದರೆ, ಬೆಲ್ಲ ಎಲ್ಲಿರುತ್ತೆ ಅಲ್ಲೇ ಇರಿಬಿ ಬರ್ತಾವ ಅಂತ ಹೇಳಿದರು. ಬೆಲ್ಲ ಅಂದರೆ ಸಂಪತ್ತು, ಇರಿಬಿ ಅಂತಂದರೆ ಬಂಧುಗಳ ಬಳಗದವರು. ಆ ಇರಿಬಿಗಳ ಹಿಂಗೆ ಬಂದ ಬೆಲ್ಲಕ್ಕೆ ಮುಕ್ಕುರ್ತಾವ ನೋಡಿ. ಹಂಗೆ ನಿನ್ನಲ್ಲಿ ಸಂಪತ್ತು ಇತ್ತು ಅಂತಂದರೆ ಎಲ್ಲರ ಬರ್ತಾರ. ನೀನು ಸಂಪತ್ತು ಕಳ್ಕೊಂಡು ಒಬ್ಬ ನಿರ್ಗತಿಕನಾದಿ ಅಂತಂದರೆ ನಿನ್ನ ಹತ್ರ ಒಬ್ಬರು ಬರಲ್ಲ ಅನ್ನುವಂಥ ಮಾತನ್ನು ತಿಳಿಸ್ತಾ ಇದ್ದಾರೆ. साहस भगत ने उस भिक्षुक से पूछा, क्यों बाबा आज कहाँ चक्कर लगा आए? यहाँ पर सुजान ने भिक्षुक फिर से कहती है, क्या बाबा बहुत दिनों के बाद आई है, लेकिन ये आने के समय पहले कौन कौन सी जगह में तुम्हें चक्कर डाला है? ಏನಪ್ಪಾ ದಾದಾ, ಬಹಳ ದಿವಸನೆಲ್ಲ ಇವತ್ತು ಬಂದೆನ, ಈ ಬರುವುದಕ್ಕಿಂತ ಮುಂಚಿತವಾಗಿ ಯಾವ್ಯಾವ ಸ್ಥಳಗಳ ಕಡೆ ನೀನು ಹೋಗಿ ಬಂದಿದ್ದೀ ಅಂತ ಅವನ ಆಗು ಹೋಗುಗಳ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಅವಾಗ ಭಿಕ್ಷುಕ್ ಹೇಳ್ದ, ಅಭಿ ತೋ ಕಹಿ ನಹಿ ಗಯಾ ಭಗತ್ ಜಿ, ಪहिले ತುಮಾರಿ ಹಿ ಪಾಸ್ ಆಯಾ ಹೂ. ಇನ್ನೂ ನಾ ಎಲ್ಲಿ ಹೋಗಿಲ್ರಿ. ಪ್ರಥಮವಾಗಿಯೇ ನಾನು ನಿಮ್ಮ ಮನೆಯ ಬಾಗಿಲಿಗೆ ಬಂದಿದ್ದೇನೆ. ಯಾಕಂದ್ರೆ ನನಗೆ ಗೊತ್ತಿದೆ ಇಲ್ಲಿ ಊರಾಗ ಹೋದವ್ರು ಯಾರು ನೀಡಲ್ಲ ಅಂತ ನನಗೆ ಗೊತ್ತದೆ, ನನಗೆ ಆತ್ಮ ಸಾಕ್ಷಿ ಇದೆ. ಅದಕ್ಕೋಸ್ಕರವಾಗಿ ನಾನು ಇನ್ನೊಬ್ಬರ ಮನೆಗೆ ಹೋಗಿಲ್ಲ. ನನಗೆ ಈ ಸುಜಾನನ ಹತ್ರ ಹೋದರೆ ಏನಾದರೂ ದೊರೀತದ ಅನ್ನುವಂಥ ಒಂದು ಭಾವನೆಯನ್ನು ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣವೇ, ಸೂರ್ಯೋದಯವಾದ ತಕ್ಷಣವೇ ನಿಮ್ಮ ಮನೆಯ ಮುಂದೆ ಬಂದು ನಿಂತ್ಕೊಂಡಿದ್ದೀವಿ. ಏಕೆಂದರೆ ಹೊಟ್ಟೆಯನ್ನು ತುಂಬಿಸಿಕೊಳ್ಳೋಗೋಸ್ಕರವಾಗಿ ಏನಾದರೂ ಸ್ವಲ್ಪ ಸುಜಾನ ಕೊಡ್ತಾನ ಅನ್ನುವಂಥ ಬಲವಾದ ನಂಬಿಕೆಯನ್ನು ಇಟ್ಕೊಂಡು ಅಂತ. ಅವಾಗ ಅಚ್ಚ ತುಮಾರೆ ಸಾಮನೆ ಯಹ ढेर है, इसमें से जितना अनाज उठा कर ले जा सके जाओ. ಕೇಳೋದ ಬಳಿಕ ಸುಜಾನ್ ಹೇಳ್ತಾ ಇದ್ದಾನೆ, ಸರಿಯಪ್ಪ, ನಿನ್ನಲ್ಲಿ ಸಾಮರ್ಥ್ಯ ಇತ್ತು ಅಂತಂದರೆ ಈ ದವಸ ಧಾನ್ಯ ಅಂತ ಏನಿದೆ, ದವಸು ಅಂತ ಏನಿದೆ, ಧಾನ್ಯ ಅಂತ ಏನದಲ್ಲ, ಅದರಾಗ ನಿನಗೆ ಎಟ್ಟು ಎತ್ಕೊಂಡು ಹೋಗ್ಬೇಕು ಅನ್ನಿಸ್ತದ, ನಿನಗೆ ಎಟ್ಟು ಎತ್ತದ ಅಷ್ಟು ತೊಗೊಂಡು ನಿನ್ನ ಮನೆಗೆ ಹೋಗು ಅಂತ ಹೇಳಿದೆ. ಸುಮ್ಮನೆ ಸಾಮಾನ್ಯ ಕೆಲಸ. ಒಬ್ಬ ಭಿಕ್ಷುಕ್ ಬಂದು ಭಿಕ್ಷೆಯನ್ನು ನೀಡಿ ಅಂದ್ರೆ ನಾವು ಹೆಂಗೆ ಮಾಡ್ತೀವಿ, ಒಂದು ಗುಟ್ಟ್ಯಾಗೋ ಒಂದು ಎದರಾಗೋ ಹಾಕೊಂಡು ಬಂದು ಅದು ಇನ್ನೂ ತಳಗೂ ಹತ್ತಿರಲ್ಲ ಹೋಗಿ ಭಿಕ್ಷುಕನಿಗೆ ನೀಡ್ತೀವಿ. ಅಮ್ಮ ಊಟ ಮಾಡ್ತಾ ಇದ್ದೀವಿ, ಒಂದು ತುತ್ತು ರೊಟ್ಟಿ ಅನ್ನ ಅದನ್ನು ನೀಡಿ ಅಂತಂದಾಗ ಒಂದು ಸ್ವಲ್ಪ ಅದಕ್ಕೆ ಕಿವ್ಯಾಗ ಹಾಕಿದ್ರು ಆ ಕಿವಿನೂ ತುಂಬಲ್ಲ, ಅಷ್ಟು ಪ್ರಮಾಣದಲ್ಲಿ ತಂದು ಭಿಕ್ಷೆಯನ್ನು ಮಾಡ್ತಾ ಇದ್ದೀವಿ. ಇದು ನಮ್ಮ ಭಿಕ್ಷುಕರಿಗೆ ನೀಡುವಂಥದ್ದು. ಬಟ್ ಸುಜಾನ ಹಂಗೆ ಹೇಳಿಲ್ಲ. ಅವ ಏನಂತ ಹೇಳ್ದ, ಇಲ್ಲಿ ರಾಶಿ ಬಿದ್ದಿದೆಯಲ್ಲ, ಢೇರ್ ಅಂತಂದರೆ ರಾಶಿ ಅಂತ. ಆ ರಾಶಿ ಅದಲ್ಲ, ಆ ರಾಶಿಯಿಂದ ಒಳಗೆ ನಿನಗೆ ಎಷ್ಟು ಎತ್ತದ ನೋಡು, ನಿನ್ನಲ್ಲಿ ಎಷ್ಟು ಸಾಮರ್ಥ್ಯ ಅದ ನೋಡು, ಅಷ್ಟೆಲ್ಲ ಎತ್ಕೊಂಡು ಮನೆಗೆ ತೊಗೊಂಡು ಹೋಗಿಬಿಡುವಂಥ ಸುಜಾನ್ ಹೇಳ್ತಾ ಇದ್ದಾನೆ. ಅಂದರೆ ಎಷ್ಟೊಂದು ದಾನ ಮಾಡುವಂಥ ಭಾವನೆ ಸುಜಾನ್ನಲ್ಲಿ ಇತ್ತು ಅಂತ.
और वहाँ पर ಭಿಕ್ಷುಕ ने क्षुब्ध नेत्र से ढेर को देखकर कहा. ಭಿಕ್ಷುಕನಿಗೆ ಮುಂದೆ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ಸುಮ್ಮನೆ ಪಿಳಿ 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 ಕಣ್ಣು ಬಿಟ್ಕೊಂತ ಆ ದವಸದ ರಾಶಿ ಏನಿತ್ತು, ಡೇರ್ ಅಂತ ಬರುತ್ತೆ, ರಾಶಿ ಅಂತ ಕರಿತಾ ಇದ್ದೀವಿ, ಆ ರಾಶಿಯನ್ನು ನೋಡುತ್ತಾ ನಿಂತ್ಕೊಂಡು ಬಿಟ್ಟ. जितना अपना हाथ से उठा कर दे दोगे उतना ही लूंगी. ಹಂಗಲ್ರಿ, ನಾ ತಗೊಳಕ್ಕೆ ಬರಲ್ಲ. ಆ ದವಸ ನೀವು ಬೆವರು ಸುರಿಸಿ ದುಡಿದು ಸಂಪಾದನೆ ಮಾಡಿರ್ತಕ್ಕಂಥ ದವಸ ಧಾನ್ಯದ ರಾಶಿ ಇದೆ, ಅದರಲ್ಲಿ ನಾನು ಕೈ ಹಾಕಿ ತಗೊಳ್ಳೋದು ಯೋಗ್ಯವಾಗಿರುವಂಥದ್ದಲ್ಲ. ಅದಕ್ಕೆ ಭಿಕ್ಷುಕ ಏನಂತ ಹೇಳ್ತಾ ಇದ್ದಾನೆ ನೋಡಿ, ನಿಮ್ಮ ಕೈಮುಟಾನೇ ನೀವು ಎಷ್ಟು ಬೇಕು ಅಂತೀರಿ ಅಷ್ಟು ಕೊಡ್ರಿ, ಅಷ್ಟೇ ತಗೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇದು ನಿಜವಾಗಲೂ ಭಿಕ್ಷುಕನ ಒಂದು ಧರ್ಮ. ತಗೋ ಅಂತಾನಂತ ಅರ್ಥ ಮಾಡಿಕೊಂಡು ಒಂದು ಚೀಲ ತುಂಬಿಕೊಂಡು ಹೆಗಲ ಮೇಲೆ ಇಟ್ಕೊಂಡು ಹೋಗೋದು ಅಂತ ಅದು ಧರ್ಮ ಅಂತ ಕರೆಯಲ್ಲ ನಾವು. ನೋಡಿ, ಭಿಕ್ಷುಕನಲ್ಲಿಯೂ ಧರ್ಮ ಅನ್ನುವಂಥದ್ದಿದೆ. ಅವನು ಕೈ ಹಾಕಿ ತಗೋಬಹುದಾಗಿತ್ತ, ಹಾಕಲಿಲ್ಲ. ಏನಂತ ಹೇಳ್ತಾನ, ಅದು ಸಂಪತ್ತು ನೀವು ಗಳಿಸಿರ್ತಕ್ಕಂಥದ್ದು, ಅದು ಆಸ್ತಿ ನೀವು ಗಳಿಸಿರ್ತಕ್ಕಂಥದ್ದು, ಆ ರಾಶಿ ನಿಂಬುದು ಅಂತಿದೆ. ಅದಕ್ಕೋಸ್ಕರವಾಗಿ ನಿಮ್ಮ ಕೈ ಮುಟಾನೇ ನೀವು ಕೊಡಬೇಕು. ನೀವು ಎಷ್ಟನ್ನ ಕೊಡ್ತಾ ಇದ್ದೀರಿ ಅಷ್ಟನ್ನೇ ತಗೊಂಡು ನಾನು ಸಂತೋಷದಿಂದ ಸ್ವೀಕಾರ ಮಾಡ್ಕೊಳ್ತಾ ಇದ್ದೀನಿ ಅಂತ ಭಿಕ್ಷುಕ ತಿಳಿಸದ. ಭಗತ್ ನಹಿ ತುಮ್ನೆ ಜಿತ್ನಾ ಊಟ ಸಕ್ಕೆ ಊಟ ಲೋ. ಇಲ್ಲ, ನಾನು ಕೊಡಲ್ಲ. ನಿನಗೊಂದು ದಿವಸ ವಾಪಸ್ ಕಳಿಸಿದ್ದೀನಿ ಅನ್ನುವಂಥದ್ದು ನನಗೆ ನೋವಿದೆ. ನಿನಗೆ ಖಾಲಿ ಕೈಲೇ ನನ್ನ ಮನೆಯಿಂದ ಹೊರಗೆ ಹಾಕೀನಿ ಅಂತ ನನಗೆ ಗೊತ್ತಿದೆ. ಆ ನೋವು ನಾನು ಮರಿಬೇಕು ಅಂತಂದರೆ ಇವತ್ತು ನಾನು ದಾನ ಮಾಡುವುದು ಬೇಡ, ನಿನ್ನ ಮನಸ್ಸಿಗೆ ಎಷ್ಟು ಬರುತ್ತೆ ಅಷ್ಟು ತಗೊಂಡು ಮನೆ ಕಡೆ ಹೋಗಿಬಿಡು ಅಂತ ಪುನಃ ಮತ್ತೊಮ್ಮೆ ಅದೇ ಮಾತನ್ನು ತಿಳಿಸದ. भिक्षुक के पास एक चादर थी, उसने कोई 10 सेर अनाज उसमें भरा और उठाने लगा. ಆದರೆ ಭಿಕ್ಷುಕ ಅನಿವಾರ್ಯವಾಗಿ ಏನು ಮಾಡ್ದ ಅಂತಂದರೆ, ಅವನ ಹತ್ರ ಒಂದು ಚಾದರ್ ಇತ್ತು, ನಾವು ಹೊಚ್ಕೊಂಡು ಮುಕ್ಕೋತೀವಲ್ಲ ಅಂಥ ಚಾದರ್ ಇತ್ತು. ಚಾದರ ಹಾಸದವನೇ 10 ಸೊಲಿಗೆಯಷ್ಟು ಮಾತ್ರ, ಅಂದರೆ ಸ್ವಲ್ಪ ಪ್ರಮಾಣ ಮಾತ್ರ ಆ ಧಾನ್ಯ, ಆ ದವಸು ಅನ್ನುವಂಥದ್ದು ಹಾಕ್ಕೊಂಡ. ಏಕೆಂದರೆ ಇನ್ನೊಬ್ಬರ ರಾಶಿ ಅನ್ನುವಂಥದ್ದಿದೆ, ಇನ್ನೊಬ್ಬರ ಸಂಪತ್ತು ಅನ್ನುವಂಥದ್ದಿದೆ. ಅವರು ತಗೋ ಅಂದಾರ ಅಂತ ತಿಳ್ಕೊಂಡು ಒಂದು ಚೀಲಗಟ್ಟಲೆ ತೊಗೊಂಡು ಹೋಗೋದು ತಪ್ಪಾಗತ್ತೆ ಅಂತ ಅರ್ಥ ಮಾಡಿಕೊಂಡು ಒಂದು ಚಾದರ ಹಾಸಿ ಅದರಲ್ಲಿ 10 ಸೊಲಗೆಯ ಆ ದವಸವನ್ನು ಹಾಕದ ಅಂತ. ಸಂಕೋಚ ಕೆ ಮಾರೆ और अधिक भरने उसे सास न हुआ. ಆದರೆ ಅಷ್ಟೇ ಸಾಕು ಅನ್ನುವಂಥ ರೀತಿಯಲ್ಲಿ ಒಂದು 10 ಸೊಲಿಗೆಯಷ್ಟು ದವಸವನ್ನು ಹಾಕ್ಕೊಂಡು ಅದನ್ನು ಗಂಟು ಕಟ್ಟಿಕೊಂಡು ಎತ್ಕೊಂಡು ಹೋಗಬೇಕು ಅನ್ನುವಂಥದ್ರೊಳಗಾಗಿ ಭಗತ್ ಉಸ್ಕೆ ಮನ್ ಕಾ ಭಾವ್ ಸಮಜ್ ಕರ್ ಆಶ್ವಾಸನ ದೇತೆ ಹುಯೇ ಬೋಲಾ, ಬಸ್ ಇತ್ನಾ ತೋ ಏಕ್ ಬಚ್ಚಾ ಉಠಾ ಲೇ ಜಾಯೇಗಾ. ಏನಪ್ಪ, ನಾನು ತಗೋ ಅಂತ ಹೇಳಿದೆ, ನೀನು 10 ಸೊಲಿಗೆ ತಗೊಂಡೆಲ್ಲ, ಯಾಕೆ ನಾಚಿಕೆ ಪಡ್ತಾ ಇದೆಯೇನು? ಈ ಒಂದು 10 ಸೊಲಿಗೆ ಏನು ಅಂದ್ರೆ ಒಂದು ಸಣ್ಣ ಮಗು ಏನದಲ್ಲ, ಸಣ್ಣ ಕೂಸು, ಒಂದು 10 ವರ್ಷದ ಕೂಸದಲ್ಲ, ಅದು ಎತ್ಕೊಂಡು ಹೋಗ್ತದ. ನೀ ಎತ್ಕೊಂಡು ಹೋಗೋದಂದ್ರೆ ದೊಡ್ಡ ಮಾತಲ್ಲ. ನಾನು ಹೇಳಿದ್ದೇನು ಅಂದರೆ, ನಿನಗೆ ಎಷ್ಟು ಎತ್ತದ ಅಷ್ಟು ತೊಗೊಂಡು ಹೋಗು ಅಂತೇಳೀನಿ. ಆದರೂ ನೀನು ಬಿಟ್ಕೊಟ್ಟು ಒಂದು ಕೂಸು ಎತ್ಕೊಂಡು ಹೋಗೊಟ್ಟು ದವಸ ಧಾನ್ಯಗಳ ತಗೊಂಡು ಹೋಗ್ತಿಲ್ಲ, ಯಾಕೆ ನಾಚಿಕೆ ಬರ್ತಾ ಇದೆ ಏನು ಅಂತ ಪ್ರಶ್ನೆಯನ್ನು ಮಾಡ್ದ. ಆವಾಗ भिक्षुक ने बोली कि वो संदिग्ध नेत्रों से देखकर कहा, मेरे लिए इतना ही बहुत है. ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭಿಕ್ಷುಕ ಹೇಳ್ತಾ ಇದ್ದಾನೆ, ಇದು ನನಗೆ ಎಷ್ಟೋ ವಜ್ಜೆ ಆಯ್ತು ರೀ, ನನ್ನ ಕೈಮುಟ ನಾನೇ ತಗೊಂಡಿದ್ದೇನಲ್ಲ, ಇದು ಎಷ್ಟೋ ನನಗೆ ಸಂತೋಷವನ್ನು ತಂದು ಕೊಡ್ತು, ನನಗೆ ಇಷ್ಟೇ ಸಾಕು ಅಂತ ಹೇಳ್ದ. ಭಗತ್ ನಹಿ ತುಮ್ ಸಕು ಜಾತೆ ಹೋ ಅಬ್ ಅವ್ರು ಬರೋ. ನಾಚಿಕೊಳ್ಳುವಂಥ ಪ್ರಶ್ನೆ ಇಲ್ಲ, ಈ ನಾಚಿಕೊಳ್ಳದೆ ನಿನಗೆ ಇನ್ನೂ ಬೇಕಾಗುತ್ತೆ, ತಗೊಂಡು ಹೋಗು ಅಂತ ಹೇಳ್ದ. ಭಿಕ್ಷುಕನೇ ಏಕ पसोरी अनाज और भरा और फिर बोला कि और सशंक दृष्टि से देखने लगा. ಅವಾಗ ಭಿಕ್ಷುಕ ಮತ್ತೆ ಪುನಃ 5 ಸೇರನ್ನು 5 ಸೊಲಿಗೆಯನ್ನು ಅದರ ಎಕ್ಸೆಸ್ ಆಗಿ ಹಾಕ್ಕೊಂಡ, ಜಾಸ್ತಿಯಾಗಿ ಹಾಕ್ಕೊಂಡು ಒಂದು ರೀತಿಯಿಂದ ಸಂದಿಗ್ಧ ಪರಿಸ್ಥಿತಿ. ಏಕೆಂದರೆ ಮಾಲಕ್ ಹಿಂಗೆ ಮಾತಾಡ್ತಾ ಇದ್ದಾನೆ, ನಾನು ಭಿಕ್ಷುಕ ಏನು ಮಾಡಬೇಕು ಅಂತ ಕೆಲವೊಂದು ಸಲ ತೋಚಲಲ್ಲ. ಅಂಥ ಒಂದು ಪರಿಸ್ಥಿತಿಗೆ ನಾವೇನಂತ ಕರಿತೀವಿ ಅಂತಂದರೆ ಸಂದಿಗ್ಧ ಪರಿಸ್ಥಿತಿ ಅಂತ ಕರಿತೀವಿ. ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದರೂ ಸಹಿತವಾಗಿ ಸುಜಾನೆ ಹೇಳುವಂಥ ಮಾತಿನ ಮೇಲೆ ಭರವಸೆಯನ್ನು ಇಟ್ಟುಕೊಂಡು ಆ ಭಿಕ್ಷುಕ ಏನು ಮಾಡ್ದ ಅಂದರೆ ಮತ್ತೆ ಒಂದು 5 ಸೊಲಿಗೆ ಅನ್ನುವಂಥದ್ದು ಹಾಕ್ಕೊಂಡ. ಈ ರೀತಿಯಾಗಿ ಮತ್ತೆ ಪುನಃ ಮುಂದೆ ಏನಾಗುತ್ತೆ ಅನ್ನುವಂಥ ಒಂದು ವಿಚಾರ ಏನಿದೆಯಲ್ಲ, ಅದು ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದಿನ ವಿಡಿಯೋದಲ್ಲಿ ಆ ಒಂದು ವಿಷಯದ ಪ್ರಸ್ತಾವನೆಯನ್ನು ಮಾಡಿಕೊಳ್ಳೋಣ. ಇಲ್ಲಿಯವರೆಗೂ ತಾವೆಲ್ಲರೂ ಈ ವಿಡಿಯೋವನ್ನು ಆಲಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ವಿಡಿಯೋಕ್ಕೆ ಸಮಾಪ್ತಿಯನ್ನು ಕೊಡ್ತಾ ಇದ್ದೀವಿ.